ಆತ್ಮೀಯ ವಿದ್ಯಾರ್ಥಿಗಳೇ, NTSC ಪರೀಕ್ಷೆಯ 2020-21ನೇ ಸಾಲಿನ ಪತ್ರಿಕೆ 2ರ ಜೀವಶಾಸ್ತ್ರವನ್ನು ನಾವು ಇಂದಿನ ಅವಧಿಯಲ್ಲಿ ನೋಡೋಣ. ಕೆಲವು ಒಣ ದ್ರಾಕ್ಷಿಗಳನ್ನು ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿದ ಮತ್ತು ನಂತರ ಪ್ರಬಲ ಉಪ್ಪಿನ ದ್ರಾವಣದಲ್ಲಿ ಇಡಲಾಗಿದೆ. ನಾವು ಗಮನಿಸುವುದೇನೆಂದರೆ ಒಣ ದ್ರಾಕ್ಷಿಗಳು ವಿಸರಣೆಯಿಂದ ನೀರಿನಲ್ಲಿ ಸಂಕುಚಿತಗೊಳ್ಳುತ್ತವೆ. ಇದು ತಪ್ಪು. ನೆಕ್ಸ್ಟ್, ಎಂಡೋಸೈಟೋಸಿಸ್ನಿಂದ ನೀರಿನಲ್ಲಿ ಸಂಕುಚಿಸುತ್ತವೆ ಮತ್ತು ಉಪ್ಪಿನ ದ್ರಾವಣದಲ್ಲಿ ಉಬ್ಬಿಕೊಳ್ಳುತ್ತವೆ. ಇದು ತಪ್ಪು. ಅಭಿಸರಣೆಯಿಂದ ನೀರಿನಲ್ಲಿ ಉಬ್ಬಿಕೊಳ್ಳುತ್ತವೆ ಮತ್ತು ಉಪ್ಪಿನ ದ್ರಾವಣದಲ್ಲಿ ಸಂಕುಚಿತಗೊಳ್ಳುತ್ತವೆ. ನೋಡ್ಬೋದು. ಅಂಕುಚನದಿಂದಾಗಿ ನೀರಿನಲ್ಲಿ ಸಂಕುಚಿತಗೊಳ್ಳುತ್ತವೆ. ತಪ್ಪು. ಸೊ ಹಾಗಾಗಿ ಸರಿಯಾದ ಯಾವುದು ಅಂದರೆ ಆಪ್ಷನ್ ಇ. ಅಭಿಸರಣೆಯಿಂದ ನೀರಿನಲ್ಲಿ ನೆನೆಯಿಟ್ಟಾಗ ಉಬ್ಬಿಕೊಳ್ಳುತ್ತವೆ, ಉಪ್ಪಿನ ದ್ರಾವಣದಲ್ಲಿ ಸಂಕುಚಿತಗೊಳ್ಳುತ್ತವೆ. ನೆಕ್ಸ್ಟ್ ನೋಡ್ರಿ, ಕೊಟ್ಟಿರುವ ಚಿತ್ರವನ್ನು ವೀಕ್ಷಿಸಿ ಮತ್ತು ಕೆಳಗಿನ ಹೇಳಿಕೆಗಳನ್ನು ಓದಿ. ಇಲ್ಲಿ ಕೊಟ್ಟಿದ್ದಾನ ಚಿತ್ರವನ್ನು ನೋಡ್ರಿ. ಕೋಶ ಭಿತ್ತಿ, ನ್ಯೂಕ್ಲಿಯಸ್. ಸೊ ಒಂದೇದು ಹೀಗಿದೆ ನೋಡಿ. ಇವುಗಳು ಕೊಲಂಕೈಮಾ ಅಂಗಾಂಶದ ಜೀವಕೋಶಗಳು. ಹೌದು, ಕೊಲಂಕೈಮಾ ಅಂಗಾಂಶದ ಜೀವಕೋಶಗಳು. ಪ್ರೌಢತೆಯಲ್ಲಿ ಈ ಕೋಶಗಳು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸ್ಮಾ ಅನ್ನು ಕಳೆದುಕೊಳ್ಳುತ್ತವೆ. ಸೊ ತಪ್ಪು. ಪ್ರೌಢಾವಸ್ಥೆಯಲ್ಲಿ ಈ ಕೋಶಗಳು ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸ್ಮಾನ ಕಳೆದುಕೊಳ್ಳುವುದಿಲ್ಲ. ನೆಕ್ಸ್ಟ್, ಇವು ಜೀವಂತ ಕೋಶಗಳು ಮತ್ತು ಸಂಧಿಸುವ ಮೂಲೆಗಳಲ್ಲಿ ಕೋಶ ಭಿತ್ತಿ ದಪ್ಪವಾಗಿರುತ್ತದೆ. ಹೌದು, ಸಂಧಿಸುವಂತಹ ಮೂಲೆಗಳು ಉದಾಹರಣೆಗೆ ಇಲ್ಲಿ ಸಂಧಿಸಿವೆ ನೋಡ್ರಿ. ಸಂಧಿಸುವಂತಹ ಮೂಲೆಗಳಲ್ಲಿ ಏನಾಗಿರ್ತಾವ ಅಂದರೆ ಕೋಶ ಭಿತ್ತಿಗಳು ದಪ್ಪವಾಗಿರ್ತವೆ. ಈ ಅಂಗಾಂಶದ ಸಸ್ಯದ ಭಾಗಗಳಿಗೆ ನಮ್ಯತೆಯನ್ನು ನೀಡುತ್ತದೆ. ಹೀಗಾಗಿ ಸರಿಯಾದ ಉತ್ತರ ಯಾವ್ಯಾವ್ರಿ ಅಂದರೆ ಒಂದನೇದು ಸರಿ ಇದೆ, 2 ಸರಿ ಇದೆ, 2 ಅಲ್ಲ 3 ಸರಿ ಇದೆ, 4 ಸರಿ ಇದೆ. ಹೀಗಾಗಿ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ಮೊಸಳೆ, ಕಪ್ಪೆ, ಮಾನವ ಮತ್ತು ಮೀನುಗಳ ಹೃದಯದಲ್ಲಿರುವ ಕೋಣೆಗಳ ಸಂಖ್ಯೆ ಸರಿಯಾದ ಕ್ರಮವೆಂದರೆ ಮೊಸಳೆ, ಕಪ್ಪೆ, ಮಾನವ ಮತ್ತು ಮೀನುಗಳು. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಬಿ. ಮೊಸಳೆ 4 ಕೋಣೆಯನ್ನು ಹೊಂದಿದರೆ ಕಪ್ಪೆ 3, ಮಾನವ 4, ಮೀನು 2 ಆಗಿರ್ತದ. ನೆಕ್ಸ್ಟ್, ಸಣ್ಣ ಕರುಳಿನಲ್ಲಿರುವ ಬೆರಳಿನಾಕಾರದ ಚಾಚಿಕೆಗಳಾದ ವಿಲ್ಲೆಗಳ ಕಾರ್ಯ ಏನು ಕಾರ್ಯ ಮಾಡ್ತದ್ರಿ ಅಂದರೆ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ. ವಿಲ್ಲೆಯ ಕಾರ್ಯ ಏನಪ್ಪ ಅಂದರೆ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುವ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್, ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಕಾರಣದಿಂದಾಗಿ 3 ಕಾರ್ಬನ್ ಅಣುಗಳು ಪೈರುವೇಟ್ ಹೀಗೆ ಪರಿವರ್ತನೆಗೊಳ್ಳುತ್ತದೆ. ಯಾವುದ್ರಿ ಅಂದರೆ ಲ್ಯಾಕ್ಟಿಕ್ ಆಮ್ಲ. ಯಾವ ಕೊರತೆಯಿಂದ? ಲ್ಯಾಕ್ಟಿಕ್ ಆಮ್ಲ. ನೆಕ್ಸ್ಟ್, ಅಭಿಧಮನಿಗಳ ರಚನೆ ವಿವರಿಸುವ ಸರಿಯಾದ ಹೇಳಿಕೆ ಎಂದರೆ? ಅಭಿಧಮನಿಗಳ ರಚನೆಯನ್ನು ವಿವರಣೆ ಮಾಡಬೇಕಾಗೈತಿ. ತೆಳು ಭಿತ್ತಿಯನ್ನು ಹೊಂದಿರ್ತದ. ಮೊದಲನೇದಾಗಿ ಕವಾಟುಗಳನ್ನು ಹೊಂದಿರ್ತದ. ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಯಾವುದು ಅಂದರೆ ಸಿ. ತೆಳು ಭಿತ್ತಿಯನ್ನು ಹೊಂದಿವೆ ಮತ್ತು ಕವಾಟುಗಳಿರ್ತಾವ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ನರಕೋಶ ನ್ಯೂರಾನ್ ದ ಮೂಲಕ ಆವೇಗಗಳ ಪ್ರವಹಿಸುವಿಕೆಯ
ಸರಿಯಾದ ಮಾರ್ಗ. ಪ್ರವಹಿಸುವಿಕೆಯ ಸರಿಯಾದ ಮಾರ್ಗ. ನರತುದಿ ಕೊನೆಗೆ ಬರ್ತದ್ರಿ ಇದು. ಆಕ್ಸನ್ ಇದು ಕೂಡ ನೆಕ್ಸ್ಟ್ ನರತುದಿಯ ನಂತರ ಬರುವುದು. ಸವರ್ಗ ಅಂದ್ರೆ ಇದು ಕೂಡ ಬರ್ತದೆ. ಹೀಗಾಗಿ ಡೈಟ್ರೈಟ್ಗಳು ಆಪ್ಷನ್ ಬಿ ಸರಿಯಾದ ಉತ್ತರ ಆಗೈತಿ. ನೆಕ್ಸ್ಟ್, ಮೊದಲಿನ ಎರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಸ್ಥಾನಕ್ಕೆ ಸರಿಯಾದ ಶಬ್ದವನ್ನು ರೂಪಿಸಿ. ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್, ಮೆದುಜೀರಕ ಗ್ರಂಥಿ ಇನ್ಸುಲಿನ್. ಮೆದುಜೀರಕ ಗ್ರಂಥಿ ಇನ್ಸುಲಿನ್. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್. ಒಂದು ಜೀವಿ ಮತ್ತು ಅದರ ಲೈಂಗಿಕ ವಂಶಾಭಿವೃದ್ಧಿ ವಿಧಾನದ ಜೋಡಿಗಳನ್ನು ಕೆಳಗೆ ನೀಡಿದೆ. ಸರಿಯಾದ ಜೋಡಿಯನ್ನು ಆರಿಸಿ. ಅಮೀಬಾ ಪುನರುತ್ಪಾದನೆ ಅಲ್ಲ. ಬ್ರಯೋಫಿಲಿಯಂ ಕಾಯಕ ವಂಶಾಭಿವೃದ್ಧಿ ಸರಿ. ಇಷ್ಟು ತುಂಡರಿಯುವಿಕೆ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಆಪ್ಷನ್ ಬಿ ಆಗಿದೆ. ಹೂವಿನ ನೀಲಛೇದದ ನೋಟವನ್ನು ಪ್ರತಿನಿಧಿಸುವ ಚಿತ್ರ ಗಮನಿಸಿ ಸರಿಯಾದ ಹೇಳಿಕೆಯನ್ನು ಆರಿಸಿ. ಸೊ ಶಲಾಕಾಗ್ರ ಇದೆ, ಶಲಾಕ ನಳಿಕೆ ಇದೆ, ಪುಷ್ಪದಳ, ಅಂಡಾಂಶ. ಹಾಗಾದ್ರೆ ಹೇಳಿಕೆಯನ್ನು ನೋಡೋಣ. ಕೇವಲ ಶಲಾಕೆ ಹೊಂದಿರುವ ಏಕಲಿಂಗಿ ಹೂವಾಗಿದ್ದು ಪರಕೀಯ ಪರಾಗಸ್ಪರ್ಶ ನಡೆಸುತ್ತದೆ. ಸರಿ ಇದೆ. ಕೇವಲ ಕೇಸರಿ ಹೊಂದಿರುವ ದ್ವಿಲಿಂಗಿ ಹೂವಾಗಿದ್ದು ಸ್ವಕೀಯ ಪರಾಗಸ್ಪರ್ಶ ನಡೆಸುತ್ತದೆ. ಇದು ದ್ವಿಲಿಂಗಿ ಅಲ್ಲ. ಕೇವಲ ಕೇಸರ ಹೊಂದಿರುವ ಏಕಲಿಂಗಿ ಹೂವಾಗಿದ್ದು ಪರಕೀಯ ಪರಾಗಸ್ಪರ್ಶ ನಡೆಸುತ್ತದೆ. ಇದು ಕೂಡ ಆದರೆ ಕೇವಲ ಕೇಸರಿಯನ್ನು ಹೊಂದಿಲ್ಲ, ಶಲಾಕೆಯನ್ನು ಹೊಂದಿದೆ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಗಳಿಗೆ ಸ್ರವಿಕೆಗಳಿಂದ ವೀರ್ಯಾಣುಗಳಿಗೆ ಆಗುವ ಪ್ರಯೋಜನವೆಂದರೆ ಪೋಷಣೆ ಒದಗಿಸುತ್ತವೆ ಮತ್ತು ಸಾಗಾಣಿಕೆ ಸುಲಭಗೊಳಿಸುತ್ತವೆ. ಪೋಷಣೆಯನ್ನು ಒದಗಿಸ್ತವೆ ಮತ್ತು ಸಾಗಾಣಿಕೆಯನ್ನು ಸುಲಭವಾಗಿಸುತ್ತವೆ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಶಕ್ತಿಗಳ ಮೂಲಗಳ ಬಳಕೆಯ ಕುರಿತು ನೀಡಿರುವ ಮುಂದಿನ ಹೇಳಿಕೆಯನ್ನು ಓದಿ. ಇವು ಜೈವಿಕ ರಾಶಿಯಿಂದ ರೂಪುಗೊಂಡಿರುವ ಶಕ್ತಿಯ ಮೂಲಗಳು. ಹೌದು, ಸರಿ ಇದೆ. ನಿರಂತರ ಬಳಕೆಯಿಂದ ಮುಗಿದು ಹೋಗದ ಶಕ್ತಿ ಮೂಲಗಳು. ಮುಗಿದು ಹೋಗುತ್ತವೆ. ದಹಿಸಿದಾಗ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳನ್ನು ಬಿಡುಗಡೆಗೊಳಿಸುತ್ತವೆ. ಹೌದು, ಸರಿಯಾಗಿದೆ. ಸ್ವಚ್ಛ ಮತ್ತು ಪರಿಸರ ಸ್ನೇಹಿ ಶಕ್ತಿಯ ಮೂಲಗಳು. ತಪ್ಪು. ಹಾಗಾದರೆ 1 ಮತ್ತು 3 ಸರಿಯಾದಂದರೆ ಆಪ್ಷನ್ ಎ ಸರಿಯಾದ ಹೇಳಿಕೆ. ಆಪ್ಷನ್ ಎ 1 ಮತ್ತು 3. ನೆಕ್ಸ್ಟ್, ದುಂಡಾದ ಹಸಿರು ಬೀಜಗಳನ್ನು ಉತ್ಪತ್ತಿ ಮಾಡುವ ಬಟಾಣಿ ಸಸ್ಯಗಳು RRYY. ಸುಂಕಾದ ಹಳದಿ ಬೀಜಗಳನ್ನು ಉತ್ಪತ್ತಿ ಮಾಡುವ ಬಟಾಣಿ ಸಸ್ಯಗಳು r Y ಗಳೊಂದಿಗೆ ಅಡ್ಡ ಹಾಯಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಬೀಜ ದುಂಡಾದ ಹಳದಿ ಬೀಜ. ದುಂಡಾದ ಹಳದಿ ಬೀಜವನ್ನು ಹೊಂದಿರುತ್ತದೆ. ನೆಕ್ಸ್ಟ್, 40ನೇದು, ಮಾನವನಲ್ಲಿ ಲಿಂಗ ನಿರ್ಧಾರಣೆ ಹರಿವು ನಕ್ಷೆಯನ್ನು ಕೆಳಗೆ ನೀಡಿದೆ. ಖಾಲಿ ಬಿಟ್ಟ ಸ್ಥಳ ಎ, ಬಿ ಮತ್ತು ಸಿಗಳಲ್ಲಿ ತುಂಬಬೇಕಾದ ಮಾಹಿತಿಗಳ ಕ್ರಮವಾಗಿ: ಎ ವೀರ್ಯಾಣು, ಬಿ ಅಂಡಾಣು, ನಿಶ್ಶೇಷಣವಾಗಿ ಯುಗ್ಮಜ. ಫಲಿತಾಂಶ ಸಿ.
ಫಲಿತಾಂಶ ಸಿ. ನೋಡ್ರಿ ಅವ ಹೇಳಿದಾನ ಇಲ್ಲಿ XY ಬಂದದಲ್ಲ, ಈ ಯುಗ್ಮಜದಲ್ಲಿ ನಾವೇನಾದರೂ XX ಹೊಂದಿತ್ತು ಅಂದರೆ ಅಲ್ಲಿ ಹೆಣ್ಣು ಮಗಳ ಜನನವಾಗ್ತಾ ಇತ್ತು. ಹೌದಲ್ಲ? ಹೀಗಾಗಿ ಇಲ್ಲಿ ಸರಿಯಾದ ಹೇಳಿಕೆ ಮೊದಲಿಗೆ ಬಿ ಮತ್ತು ಸಿ ತಪ್ಪಾಗಿವೆ. ಆಮೇಲೆ ಹೆಣ್ಣಿನಲ್ಲಿರುವಂಥ XX ಅಂಗಾಂಶ ಇದರಲ್ಲಿ ಅಂಡಾಂಶದಲ್ಲಿ ಗಂಡಿನ ವಾಯಿನ ಅಂಶವನ್ನು ಸೇರಿತು ಅಂದರೆ ಅದು ಗಂಡು ಮಗು ಆಗ್ತದ. ಹೀಗಾಗಿ ನಮಗೆ ಬೇಕಾಗಿರುವುದು ಯಾವುದು ಅಂತ ಸರಿಯಾದದ್ದು ಆಪ್ಷನ್ ಎ ಆಗಿದೆ. ಆಪ್ಷನ್ ಎ ಆಗಿದೆ. ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಭೌತಶಾಸ್ತ್ರದ ಸಮಸ್ಯೆಗಳು ಇಲ್ಲಿವರೆಗೆ ನೋಡಿದ್ದೇವೆ. ಸೊ ಮುಂದಿನ ಅವಧಿಯಲ್ಲಿ ಗಣಿತದ ಬಗ್ಗೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿ ಮುಗಿಸ್ತಾ ಇದ್ದೇನೆ.